ನಮಸ್ಕಾರ ವೀಕ್ಷಕರೇ. ಸದ್ಯ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಯೋಗಿಸುವುದಕ್ಕೆ ಯಾವುದೇ ಬಲವಾದ ಅಸ್ತ್ರ ಸಿಗದೆ ರಾಹುಲ್ ಹಾಗೂ ವಿಪಕ್ಷ ನಾಯಕರು ಒದ್ದಾಡ್ತಾ ಇದ್ದಾರೆ. ಕಾಕ್ರೋಚ್ ಪಾರ್ಟಿ ರೀತಿ ಪರೋಕ್ಷ ದಾರಿಯಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಇತ್ತ ನೇರವಾಗಿ ವಿಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಮೋದಿ ಪಾಳೆಯ ರೆಡಿಯಾಗಿದೆ. ಅವತ್ತು ಹಲವು ಅಡೆತಡೆಗೆ ಸಿಕ್ಕಿ ಫೇಲ್ಯೂರ್ ಆದ ಡಿಲಿಮಿಟೇಷನ್ ಬಿಲ್ ಅನ್ನ ಮತ್ತೆ ಟೇಬಲ್ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆದಿದೆ. ಕಳೆದ ಸಲ ಡಿಲಿಮಿಟೇಷನ್ಗೆ ಖ್ಯಾತೆ ತೆಗೆದಿದ್ದ ಡಿಎಂಕೆ ಈ ಸಲ ಬೆಂಬಲ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ಅಲ್ಲದೆ ಇನ್ನೂ ಹಲವು ಅವಕಾಶಗಳು ಎನ್ಡಿಎಗೆ ಪೂರಕವಾಗ್ತಾ ಇದೆ. ಮತ್ತೊಂದು ಕಡೆ ಅವನತಿಯ ಅಂಚಿಗೆ ಸಾಗ್ತಾ ಇರೋ ತೃಣಮೂಲ ಕಾಂಗ್ರೆಸ್ಗೆ ಬೆಂಬಲ ಕೊಡೋದಕ್ಕೆ ಹೋಗಿ ಕಾಂಗ್ರೆಸ್ ನಾಯಕರು ಮುಖಭಂಗವನ್ನ ಅನುಭವಿಸ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಟಿಎಂಸಿಯ ಸಂಖ್ಯಾಬಲ ಕುಗ್ತಾನೇ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2047ರ ವಿಕಸಿತ ಭಾರತವನ್ನ ಟಾರ್ಗೆಟ್ ಮಾಡಿರೋ ಮೋದಿ ಸರ್ಕಾರ ಪ್ರತಿ ಹೆಜ್ಜೆ ಇರಿಸುವಾಗ್ಲೂ ಅಲರ್ಟ್ ಆಗಿದೆ. ಪ್ರಮುಖವಾಗಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ಮೊದಲು ಅಲ್ಲಿ ಚುನಾವಣೆ ಗೆದ್ದು ನಂತರ ಹಂತ ಹಂತವಾಗಿ ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಅನ್ನೋ ಗುರಿ ಹೊಂದಿರೋದು ಕಾಣಿಸ್ತಾ ಇದೆ. ಈ ಪ್ರಯತ್ನದಲ್ಲಿ ಈ ಬಾರಿ ಬಿಜೆಪಿ ಅಕೌಂಟ್ಗೆ ಹೊಸ ಸೇರ್ಪಡೆ ಪಶ್ಚಿಮ ಬಂಗಾಳ ಬಿಜೆಪಿ ತೆಕ್ಕೆಗೆ ಬಂದಿರೋದು ಬಹಳ ರೀತಿಯಲ್ಲಿ ಅಡ್ವಾಂಟೇಜ್ ಆಗ್ತಾ ಇದೆ. ಆದರೆ ತಮಿಳುನಾಡು ಹಾಗೂ ಕೇರಳದಲ್ಲಿ ಬಿಜೆಪಿ ಕಮಾಲ್ ಮಾಡೋದಕ್ಕೆ ಆಗಿಲ್ಲ ಅನ್ನೋದು ಗಮನಾರ್ಹ ವಿಚಾರ. ಆದ್ರೆ ಅದೇ ತಮಿಳುನಾಡಿನಲ್ಲಿ ಆಗಿರೋ ಐತಿಹಾಸಿಕ ಬದಲಾವಣೆ ಈಗ ಎನ್ಡಿಎಗೆ ವರವಾಗೋ ರೀತಿ ಕಾಣಿಸ್ತಾ ಇದೆ. ಎಲೆಕ್ಷನ್ಗೂ ಕೆಲ ದಿನಗಳ ಮುನ್ನ ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡಿ ಅದು ಯಶಸ್ವಿಯಾಗಿರ್ಲಿಲ್ಲ. ಈಗ ಮತ್ತೊಮ್ಮೆ ಅದೇ ಬಿಲ್ ಅನ್ನ ಮಂಡಿಸೋದಕ್ಕೆ ಎನ್ಡಿಎ ರೆಡಿ ಆಗ್ತಾ ಇದೆ. ಈ ಬಾರಿ ಕಾನ್ಫಿಡೆನ್ಸ್ ಹೆಚ್ಚಿರೋದಕ್ಕೆ ಕಾರಣ ಡಿಎಂಕೆ. ಹೊಸದಾಗಿ ಡಿಲಿಮಿಟೇಷನ್ ಬಿಲ್ ಅನ್ನ ಮಂಡನೆ ಮಾಡೋ ಬಗ್ಗೆ ಸರ್ಕಾರ ಯೋಚಿಸಿದೆ. ಕಳೆದ ಬಾರಿ ಇದನ್ನ ವಿರೋಧಿಸಿದ್ದ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಜೊತೆಗೆ ಚರ್ಚೆ ನಡೆಸಲಾಗಿದೆ. ತಮಿಳುನಾಡಿಗೆ ಇದರಿಂದ ಯಾವುದೇ ರೀತಿ ನಷ್ಟ ಇಲ್ಲ ಅಂದ್ರೆ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಡಿಎಂಕೆ ಹೇಳಿದೆ ಅನ್ನೋದು ಈಗ ಬಂದಿರೋ ಸುದ್ದಿ. ವಾಸ್ತವ ಏನಂದ್ರೆ ಡಿಲಿಮಿಟೇಷನ್ ಇಂದ ಯಾವುದೇ ರೀತಿಯಲ್ಲಿ ಯಾವುದೇ ರಾಜ್ಯಕ್ಕೂ ನಷ್ಟ ಆಗೋದಿಲ್ಲ. ಬದಲಾಗಿ ಎಲ್ಲಾ ರಾಜ್ಯಗಳಲ್ಲೂ ಸೀಟ್ ಹೆಚ್ಚಾಗುತ್ತೆ. ಅಂದ್ರೆ ಆಯಾ ರಾಜ್ಯಗಳಿಂದ ಪ್ರತಿನಿಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಅಂತ ಖುದ್ದು ಮೋದಿ ಹಾಗೂ ಅಮಿತ್ ಶಾ ಗ್ಯಾರಂಟಿ ಕೊಟ್ಟಿದ್ರು. ಆದ್ರೂ ಕೂಡ ಎಲೆಕ್ಷನ್ ಹೊತ್ತಲ್ಲಿ ಇದನ್ನ ತೀವ್ರವಾಗಿ ವಿರೋಧಿಸಿ ಸ್ಟಾಲಿನ್ ವಿಡಿಯೋ ಮಾಡಿ ಜನರಿಗೆ ವಿರೋಧಿಸೋದಕ್ಕೆ ಕರೆ ಕೊಟ್ಟಿದ್ರು. ಜೊತೆಗೆ ಕಪ್ಪು ಬಟ್ಟೆಯನ್ನ ಧರಿಸಿ ಡಿಲಿಮಿಟೇಷನ್ ಡಾಕ್ಯುಮೆಂಟ್ ಸುಟ್ಟು ಹಂಗಾಮ ಮಾಡಿದ್ರು. ಹಾಗಿದ್ದವರು ಈಗ ಹೀಗೆ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ಕಾರಣವೇ ರಾಹುಲ್ ಗಾಂಧಿ. ಹೌದು, ಮಹಿಳಾ ರಿಸರ್ವೇಶನ್ ಮುಂದಿಟ್ಕೊಂಡು ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡ್ತಾ ಇದ್ದಾರೆ. ಇದು ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತ ಎಲ್ಲಾ ವಿರೋಧಿಗಳನ್ನ ಎತ್ತಿಕಟ್ಟಿ ಬಿಲ್ ತಡೆಯೋದ್ರಲ್ಲಿ ಕಳೆದ ಬಾರಿ ಯಶಸ್ವಿಯಾಗಿದ್ರು. ಆಗ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟಿದ್ದು ಇದೇ ಸ್ಟಾಲಿನ್. ಆದ್ರೆ ತಮಿಳುನಾಡು ಎಲೆಕ್ಷನ್ ರಿಸಲ್ಟ್ ಬಂದಿದ್ದು ಸ್ಟಾಲಿನ್ ಯಾರೋ ನಂಗೆ ಗೊತ್ತೇ ಇಲ್ಲ, ನಾನು ವಿಜಯ್ ಇಬ್ರು ಬಾಲ್ಯ ಸ್ನೇಹಿತರು ಅನ್ನೋ ರೇಂಜ್ಗೆ ಬೆಂಬಲವನ್ನ ಕೊಟ್ಟು ಸಚಿವ ಸ್ಥಾನವನ್ನು ಪಡೆದ್ರು. ಕೈ ಹಿಡಿದು ಫೋಟೋ ತೆಗೆಸಿ ಬ್ಯಾನರ್ ಅನ್ನ ಹಾಕಿಸ್ಕೊಂಡ್ರು. ಆದ್ರೆ ಈ ರೇಂಜ್ಗೆ ದ್ರೋಹ ಮಾಡಿ ಹೋದ್ರೆ ನಾವು ಬಿಡ್ತೀವ ಅಂತ ಸ್ಟಾಲಿನ್ ಅವತ್ತಿಂದ ಗುಟುರು ಹಾಕ್ತಾ ಇದ್ರು. ಲೋಕಸಭೆಯಲ್ಲಿ ಸೀಟ್ ಬದಲಿಸೋದಕ್ಕೆ ಹೇಳಿ ಕೆಂಡ ಕಾರಿದ್ರು. ಈಗ ಸಮಯ ನೋಡಿ ಸರಿಯಾದ ಹೊಡೆತ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಿದ್ರೆ ಇದು ಲೋಕಸಭೆಯಲ್ಲಿ ವರ್ಕ್ ಆಗುತ್ತಾ? ಬಲಾಬಲಗಳು ಹೇಗಿದೆ ಅಂತ ನೋಡೋದಾದ್ರೆ 39 ಲೋಕಸಭಾ ಸೀಟ್ ಇದ್ದ ತಮಿಳುನಾಡಿನಲ್ಲಿ 2024ರ ಎಲೆಕ್ಷನ್ ನಲ್ಲಿ ಡಿಎಂಕೆ ಒಕ್ಕೂಟ ಕ್ಲೀನ್ ಸ್ವೀಪ್ ಮಾಡಿತ್ತು. ಇದರಲ್ಲಿ ಡಿಎಂಕೆ 22 ಸದಸ್ಯ ಬಲವನ್ನ ಹೊಂದಿದ್ರೆ ಕಾಂಗ್ರೆಸ್ಗೆ 9 ಸದಸ್ಯ ಬಲ ಇದೆ. ಅವರು ಖಂಡಿತ ಬಿಲ್ಗೆ ಸಪೋರ್ಟ್ ಮಾಡೋದಿಲ್ಲ. ಆದ್ರೆ ಡಿಎಂಕೆಯ 22 ಸದಸ್ಯರು ಎನ್ಡಿಎ ಬೆನ್ನಿಗೆ ನಿಂತ್ರೆ ಮೋರ್ ದೆನ್ ಎನಫ್ ಅನ್ನೋ ರೀತಿ ಇದೆ. ಅಲ್ಲದೆ ಬಂಗಾಳದಲ್ಲಿ ಮಮತಾ ಸೋಲಿನ ಬೆನ್ನಲ್ಲೇ ಪಕ್ಷ ಚೂರು ಚೂರಾಗ್ತಾ ಇದೆ. ನಾಯಕರು ದಿಕ್ಕಾಪಾಲಾಗ್ತಾ ಇದ್ದಾರೆ. ಟಿಎಂಸಿ ಬೆಂಬಲ ಕೊಡದೆ ಗೈರಾದ್ರೂ ಸಾಕು, ಅದರ ಬೆನಿಫಿಟ್ ಎನ್ಡಿಎಗೆ ಸಿಗುತ್ತೆ. ಇನ್ನು ವಿಜಯ್ ಬೆನ್ನಿಗೆ ನಿಂತಿರೋ ಮಿತ್ರ ಪಕ್ಷಗಳ ಪೈಕಿ ಎಲ್ಲರಿಗೂ ಡಿಎಂಕೆಯ ಒಡನಾಟ ಇದೆ. ಅವರನ್ನ ಸುಮ್ಮನೆ ಸೈಲೆಂಟ್ ಮಾಡಿದ್ರು ಸಾಕು, ಎನ್ಡಿಎ ದಾರಿ ಕ್ಲಿಯರ್ ಆಗುತ್ತೆ. ಆದ್ರಿಂದ ಈ ಬಾರಿ ಡಿಲಿಮಿಟೇಷನ್ ಬಿಲ್ ತಡೆಯೋದಕ್ಕೆ ವಿಪಕ್ಷಗಳಿಂದ ಸಾಧ್ಯವಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅಂದಹಾಗೆ ಸ್ಟಾಲಿನ್ ಇದನ್ನ ಕೇವಲ ಕಾಂಗ್ರೆಸ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಮಾಡ್ತಾ ಇಲ್ಲ, ಬೇರೆ ಕಾರಣಗಳು ಕೂಡ ಇವೆ ಅನ್ನೋ ಚರ್ಚೆ ನಡೀತಾ ಇದೆ. ಅದೇನೋ ಅಂದ್ರೆ ಏನೇ ಮಾಡಿದ್ರು ನಾವೇ ಗೆಲ್ತೀವಿ ಅನ್ನೋ ಜೋಶ್ನಲ್ಲಿದ್ದ ಸ್ಟಾಲಿನ್ಗೆ ಜನರು ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ ಅನ್ನೋದು ಎಲೆಕ್ಷನ್ ನಲ್ಲಿ ಗೊತ್ತಾಗಿದೆ. ಭಾಷೆ ಹಾಗೂ ಧರ್ಮದ ಹೆಸರನ್ನ ಇಟ್ಕೊಂಡು ಜನರನ್ನ ಎತ್ತಿ ಕಟ್ಟೋದೆಲ್ಲ ಅವರಪ್ಪನ ಕಾಲದಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಡಿಲಿಮಿಟೇಷನ್ ಬಗ್ಗೆ ಸುಳ್ಳು ಹೇಳಿದ್ರೆ ಜನರು ಅದನ್ನ ಇಂಟರ್ನೆಟ್ ನಲ್ಲಿ ನೋಡ್ತಾರೆ ಅಥವಾ ಯೂಟ್ಯೂಬ್ ಗಳಲ್ಲಿ ಅದರ ಕುರಿತಂತೆ ಬರೋ ವಿಡಿಯೋಗಳನ್ನ ನೋಡಿ ತಿಳ್ಕೊಳ್ತಾರೆ. ದಶಕಗಳ ಹಿಂದೆ ಟಿವಿಯಲ್ಲಿ ಬರ್ತಾ ಇದ್ದ ಮುಕ್ಕಾಲು ವಾಸಿ ಚಾನೆಲ್ಗಳು ತಮ್ಮದೇ ಆಗಿದ್ರಿಂದ ಅಲ್ಲಿ ಏನ್ ತೋರಿಸ್ತಾ ಇದ್ರು ಅದನ್ನೇ ಜನರು ನಂಬಿಕೊಳ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ನಾನೊಂದು ಹೇಳೋದು, ವಿಷಯ ಬೇರೆನೆ ಇರೋದು, ಅದು ಜನರಿಗೆ ಗೊತ್ತಾಗೋದು, ಮುಂದಿನ ಸಲ ಗೆಲ್ಲೋದಕ್ಕೆ ಇದೇ ಅಡ್ಡಿ ಆಗೋದು, ಇದು ಯಾವುದು ಬೇಡ ಅಂತ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಯೋಚಿಸಿದ್ದಾರೆ. ಅಂದಹಾಗೆ ಇದೇ ಹೊತ್ತಲ್ಲಿ ವಿಜಯ್ಗೆ ಟಕ್ಕರ್ ಕೊಡೋ ಕೆಲಸ ಕೂಡ ಆಗ್ತಾ ಇದೆ. ಡಿಲಿಮಿಟೇಷನ್ ಬಗ್ಗೆ ವಿಜಯ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿಲ್ಲ.
ಈಗ ಡಿಎಂಕೆ ಇದರಿಂದ ತಮಿಳುನಾಡಿಗೆ ಲಾಭ ಅನ್ನೋ ಒಂದು ಮಾತನ್ನ ಹೇಳ್ಬಿಡ್ತು ಅಂದ್ರೆ ವಿಜಯ್ಗೆ ಮತ್ತೆ ಅದನ್ನ ವಿರೋಧಿಸೋದು ಕಷ್ಟ ಆಗ್ಬಿಡುತ್ತೆ. ಇಲ್ಲ ನಾನು ವಿರೋಧಿಸ್ತೀನಿ ಅಂತ ಹೇಳಿದ್ರೆ ಡಿಎಂಕೆ ಯಾಕೆ ವಿರೋಧಿಸ್ತಾ ಇದ್ದೀರಾ, ಅದರಿಂದ ಹೇಗೆ ನಮಗೆ ನಷ್ಟ ಆಗುತ್ತೆ ಅಂತ ಪ್ಲೇಟ್ ಚೇಂಜ್ ಮಾಡಿ ಕೇಳ್ಬಿಡುತ್ತೆ. ಈ ರೀತಿ ಕಷ್ಟದ ಪ್ರಶ್ನೆಗಳನ್ನ ಕೇಳಿದ್ರೆ ಈಗ ತಾನೇ ರಾಜಕೀಯಕ್ಕೆ ಬಂದಿರೋ ದಳಪತಿಗೆ ಹ್ಯಾಕ್ ತಡಿಬೇಕು ಜೀವ ಅನ್ನೋ ಪರಿಸ್ಥಿತಿ ಬರುತ್ತೆ. ಹೇಗೋ ಲೋಕಸಭೆಯಲ್ಲಿ ಟಿವಿಕೆ ಸದಸ್ಯರೇ ಇಲ್ವಲ್ಲ, ಜೊತೆಗಿರುವವರಿಗೆ ನಿಮ್ಮಿಷ್ಟ ಅಂತ ಹೇಳಿ ಕೈ ತೊಳ್ಕೊಂಡ್ ಬಿಡ್ತಾರೆ. ಆಗ ಕಾಂಗ್ರೆಸ್ ಒಬ್ಬಂಟಿ ಆಗೋ ಪರಿಸ್ಥಿತಿಗೆ ಬಂದು ನಿಲ್ಲುತ್ತೆ. ಇಲ್ಲ ದನಿ ಏರಿಸ್ತೀವಿ ಪ್ರಶ್ನೆ ಮಾಡ್ತೀವಿ ಅಂತೆಲ್ಲ ಹೋದ್ರೆ ಆಲ್ರೆಡಿ ಎಡಿಎಂಕೆಯಿಂದ ಸಾಕಷ್ಟು ಶಾಸಕರು ಬಂದಿದ್ದಾರೆ, ನಿಮ್ಮ ಅಗತ್ಯ ನಮಗಿಲ್ಲ, ಟಾಟಾ ಬಾಯ್ ಬಾಯ್ ಅಂತ ಟಿವಿಕೆ ಹೇಳ್ಬಿಡ್ತು ಅಂದ್ರೆ ಮತ್ತೆ ದೊಡ್ಡ ಮುಖಭಂಗ ಗ್ಯಾರಂಟಿ. ಆದ್ರಿಂದ ಕೈಗೆ ದೊಡ್ಡ ಹೊಡೆತ ಕಾದಂತಿದೆ. ಇನ್ನು ಇತ್ತ ಟಿಎಂಸಿಗೆ ಬೆಂಬಲ ಕೊಡೋದಕ್ಕೆ ಹೋಗಿ ಅಲ್ಲೂ ಕೂಡ ಕಾಂಗ್ರೆಸ್ ಮುಖಭಂಗವನ್ನ ಅನುಭವಿಸಿದೆ. ಮೊನ್ನೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ, ಹಾಗೆ ನಿನ್ನೆ ಕಲ್ಯಾಣ್ ಬ್ಯಾನರ್ಜಿ ಕುಸಿದು ಬಿದ್ದಿದ್ದು, ಇದೆಲ್ಲವನ್ನ ಮುಂದಿಟ್ಕೊಂಡು ಬಿಜೆಪಿ ನಮ್ಮ ಮೇಲೆ ಹಲ್ಲೆ ನಡೆಸ್ತಾ ಇದೆ ಅಂತ ಮಮತಾ ಹೊಸ ಡ್ರಾಮಾ ಶುರು ಮಾಡಿದ್ದಾರೆ. ಇದು 100ಕ್ಕೆ 100 ಡ್ರಾಮಾ ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಕೂಡ ಸಿಗ್ತಾ ಇದೆ. ಈ ಹೊತ್ತಲ್ಲಿ ಕಪಿಲ್ ಸಿಬಲ್ ಸೇರಿ ಹಲವು ನಾಯಕರು ಟಿಎಂಸಿಗೆ ಬೆಂಬಲ ನೀಡಿ ನನಗೆ ಈ ದೇಶದಲ್ಲಿ ಇರೋದಕ್ಕೆ ನಾಚಿಕೆ ಆಗ್ತಾ ಇದೆ ಅನ್ನೋ ಡೈಲಾಗ್ ಎಲ್ಲ ಹೊಡಿತಾ ಇದ್ದಾರೆ. ಆದ್ರೆ ಬಂಗಾಳದ ಕಾಂಗ್ರೆಸ್ನ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ಇದಕ್ಕೆ ಪ್ರತಿಕ್ರಿಯೆ ನೀಡಿ ಮಮತಾಗೆ ತಾವೇ ಹುಟ್ಟು ಹಾಕಿದ್ದ ಸಂಪ್ರದಾಯ ಮುಳುವಾಗ್ತಾ ಇದೆ ಅಷ್ಟೇ ಅಂತ ಸಿಂಪಲ್ ಆಗಿ ಹೇಳಿ ಮುಗಿಸಿದ್ರು. ಅಲ್ಲದೆ ಖುದ್ದು ಟಿಎಂಸಿ ನಾಯಕರೇ ಕಪಿಲ್ ಸಿಬಲ್ಗೆ ಟಾಂಗ್ ಕೊಡ್ತಾ ಇದ್ದಾರೆ. ಟಿಎಂಸಿಯಿಂದ ಉಚ್ಚಾಟಿತಗೊಂಡಿರೋ ರಿಜು ದತ್ತಾ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಟಿಎಂಸಿ ಬಳಿ ಸದ್ಯ 80 ಶಾಸಕರು ಹಾಗೂ 42 ಎಂಪಿಗಳಿದ್ದಾರೆ. ಇವರ ಪೈಕಿ ಎಷ್ಟು ಜನ ಈ ಹಲ್ಲೆ ನಾಟಕಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಇದರ ಹಿಂದೆ ಟಿಎಂಸಿ ಕಾರ್ಯಕರ್ತರೇ ಇರೋದು, ಅವರೇ ನಾಟಕ ಮಾಡಿರೋದು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆದ್ರೆ ರಾಹುಲ್, ಕಪಿಲ್ ಸಿಬಲ್, ಅಖಿಲೇಶ್, ಆದಿತ್ಯ ಠಾಕ್ರೆ ಮಾತ್ರ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಡ್ರಾಮಾಗೆ ಬೆಂಬಲ ಕೊಡೋದಕ್ಕೆ ಹೋಗಿ ತಮ್ಮ ಮರ್ಯಾದೆಯನ್ನ ಕಳ್ಕೊಂಡಂತಾಗಿದೆ. ಇನ್ನೊಂದೆಡೆ ದಿನದಿನಕ್ಕೂ ಟಿಎಂಸಿ ಸಂಖ್ಯಾಬಲ ಕುಸಿತಾ ಇದ್ದು, ಈಗ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಟಿಎಂಸಿ ಹೈಕಮಾಂಡ್ 2 ಎಂಎಲ್ಎಗಳನ್ನ ತೆಗೆದು ಹಾಕಿದೆ. ಇದೇ ಸ್ಪೀಡ್ ನಲ್ಲಿ ಹೋದ್ರೆ ಟಿಎಂಸಿಯಲ್ಲಿ ಎಷ್ಟು ಜನರು ಉಳಿತಾರೋ ಗೊತ್ತಿಲ್ಲ ಅನ್ನೋ ರೀತಿ ಚರ್ಚೆಗಳಾಗ್ತಾ ಇದೆ. ಅಂದಹಾಗೆ ಈ ಹಲ್ಲೆ ಡ್ರಾಮಾವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಅಭಿಷೇಕ್ ಬ್ಯಾನರ್ಜಿಗೆ ಸಪೋರ್ಟ್ ಕೊಡೋದಕ್ಕೆ ಸ್ವಪಕ್ಷೀಯರೇ ಮುಂದೆ ಬರ್ತಾ ಇಲ್ಲ. ಇದನ್ನ ನೋಡಿದ್ರೆ ಕೊನೆಗೆ ಅಭಿಷೇಕ್ಗೆ ದಕ್ಕಿದ್ದು ಬಾಸುಂಡೆಗಳು ಮಾತ್ರ, ಅದು ಬಿಟ್ರೆ ಬೇರೇನೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಒಟ್ನಲ್ಲಿ ಲೋಕಸಭೆಯಲ್ಲಿ ಬಿಜೆಪಿ ಹೊಸ ಗೇಮ್ಗೆ ಮುಂದಾಗಿದೆ. ಸ್ಟಾಲಿನ್ ಬೆಂಬಲ ಕೊಟ್ಟಿದ್ದೇ ಹೌದಾದ್ರೆ ಇದೇ ಸರಿಯಾದ ಸಮಯ ಅಂತ ಇನ್ನಷ್ಟು ಪ್ರಮುಖ ಬಿಲ್ಗಳನ್ನ ಪಾಸ್ ಮಾಡೋದು ಒಳ್ಳೇದು ಅನ್ನೋ ಟಾಕ್ ಶುರುವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.